ಸಮಸ್ಯೆಯನ್ನ ಬಗೆಹರಿಸಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿ ಬಿಬಿಎಂಪಿ ಸರ್ಕಾರ ಜನಪ್ರತಿನಿಧಿಗಳಿಗೆ ನಟ ಅನಿರುದ್ಧ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ಅನಿರುದ್ಧ್. ಕಸದ ಸಮಸ್ಯೆ ಅಂತೂ ಹಲವು ದಿನಗಳಿಂದ ಈಗಾಗಲೇ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆಯಾ ಇಲ್ವಾ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಎದುರು ಕಸದ ರಾಶಿಯೇ ಇದೆ. ದಯಾನಂದ ಸಾಗರ್ ಕಾಲೇಜು ರಸ್ತೆಯ ಎರಡೂ ಬದಿಯ ಫುಟ್ಪಾತ್ ಒತ್ತುವರಿಯಾಗಿದೆ. ಸ್ಥಳದಿಂದಲೇ ವಿಡಿಯೋ ಮಾಡಿ ಮನವಿಯನ್ನ ಮಾಡಿದ್ದಾರೆ ನಟ ಅನಿರುದ್ಧ್ ಅವರು. ಕಸದ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಮನವಿ ಏನು ಹೇಳಿದ್ದಾರೆ ಆ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ರಿಗೂ. ನಾನೀಗ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಆ ಕಡೆ ಬಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ಇಲಿಯಾಸ್ ನಗರ ಬರುತ್ತೆ. ಇದು ರಿಂಗ್ ರೋಡ್. ಇದು ಇನ್ನು ನೋಡಿ ಎಷ್ಟೊಂದು ಕಸ ಬಿದ್ದಿದೆ. ಅದರ ಜೊತೆಗೆ ಇಷ್ಟು ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಕೆಟ್ಟ ವಾಸನೆ ಇದೆ. ಇಲ್ಲಿ ಫುಟ್ಪಾತ್ಗಳ ಮೇಲೆ ಅತಿಕ್ರಮಣ ಆಗಿದೆ. ನಾನು ಅಧಿಕಾರಿಗಳಲ್ಲಿ, ನಮ್ಮ ಸ್ಥಳೀಯರಲ್ಲಿ, ಮುಖಂಡರಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ ಕಳಕಳಿಂದ ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿ ಬನ್ನಿ, ಅಂಗಡಿಗಳ ಹತ್ರ, ಮಾಲೀಕರ ಹತ್ರ ಮಾತಾಡಿ ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳಿ. ಬಿಬಿಎಂಪಿನವ್ರಿಗೆ ಸಾಕಷ್ಟು ಜಾಗಗಳಿವೆ. ಆ ಜಾಗಗಳಲ್ಲಿ ಇವರಿಗೆ ಮಾರಾಟ ಮಾಡೋದಕ್ಕೆ, ಅಂಗಡಿಗಳನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದಿಷ್ಟು ಬಾಡಿಗೆ ಕೂಡ ತಗೊಳ್ಳಿ. ಆದರೆ ಈ ಫುಟ್ಪಾತ್ಗಳ ಮೇಲೆ ಅತಿಕ್ರಮಣ ಆಗಿರೋದು ನೋಡಿ, ದಾರಿ ಉದ್ದಕ್ಕೂ ನೀವು ಗಮನಿಸ್ಬೋದು, ಎರಡೂ ಕಡೆ ಇದೆ. ಅಲ್ಲೂ ನೋಡಿ, ಇದು ದೊಡ್ಡ ದುರಂತ. ಇದು ಸಾಕಷ್ಟು ವರ್ಷಗಳಿಂದ ನಾನು ಇದನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ಇದರತ್ತ ಗಮನ ಹರಿಸಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಕಸದ ರಾಶಿ ಇದೆ, ಒತ್ತುವರಿ ಆಗಿದೆ. ಅದನ್ನ ಅನಿರುದ್ಧ್ ಅವರು ವಿಡಿಯೋ ಮೂಲಕ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಇದು ಕಾಣಿಸ್ತಾ ಇಲ್ವಾ ಅನ್ನುವ ಪ್ರಶ್ನೆ ನ್ಯೂಸ್ 18 ಅನೇಕ ಪ್ರಶ್ನೆಗಳನ್ನ ಮುಂದಿಡ್ತಾ ಇದೆ. ಎಲ್ಲರ ಕಣ್ಣಿಗೂ ಕಸ ಕಾಣಿಸುತ್ತೆ, ಒತ್ತುವರಿ ಕಾಣಿಸುತ್ತೆ, ಆದ್ರೂ ಇದನ್ನ ತೋರಿಸೋಕೆ ನಟ ಅನಿರುದ್ಧೇ ಬರ್ಬೇಕಾಯ್ತಾ? ಬಿಬಿಎಂಪಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಕಣ್ಣು ಕಾಣಲ್ವಾ? ಕಂಡ್ರೂ ಕೂಡ ಅವರು ಸುಮ್ಮನೆ ಇರ್ತಾರೆ. ಯಾಕಂದ್ರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇರೋದು ನಾವು ಕಾಣಬಹುದು. ಕಣ್ಣಿದ್ದೂ ಕುರುಡರಾಗಿದ್ದಾರೆ ಅಧಿಕಾರಿಗಳು, ಜನನಾಯಕರು ಅಂತ ಹೇಳಲೇಬೇಕು ಇಲ್ಲಿ. ಯಾಕಂದ್ರೆ ಇದನ್ನ ನೋಡಿದ್ರೂ ಕೂಡ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಹೇಳೋದಿಕ್ಕಾಗತ್ತೆ? ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ಅಲ್ಲ ಅಧಿಕಾರಿಗಳಿಗೆ ಅನ್ನುವಂತಹ ಪ್ರಶ್ನೆಯಲ್ಲಿ ಅಧಿಕಾರಿಗಳಿಗೆ ಕಮಿಷನ್ದೇ ಚಿಂತೆನಾ? ಜನಪ್ರತಿನಿಧಿಗಳಿಗೆ ಬರೀ ಓಟೆ ಸಾಕ? ಜನರ ಸಮಸ್ಯೆ ಬೇಡವಾ? ಅದಕ್ಕೆ ಪರಿಹಾರ ಬೇಡವಾ? ಹೆಜ್ಜೆ ಹೆಜ್ಜೆಗೂ ತೆರಿಗೆ ಸೆಸ್ ಅಂತ ಬಿಬಿಎಂಪಿ ಪಡೆಯುತ್ತೆ. ಇನ್ನೇನು ಆಡ್ ಮಾಡಬಹುದು ಅಂತ ನೋಡ್ತಾ ಇರುತ್ತೆ ತೆರಿಗೆಯ ವಿಚಾರಕ್ಕೆ. ಎಲೆಕ್ಷನ್ ಬಂದ್ರೆ ಕೈಕಾಲು ಹಿಡಿದು ಓಟ್ ಕೇಳ್ತಾರೆ ಜನಪ್ರತಿನಿಧಿಗಳು. ಆದ್ರೆ ಜನರಿಗೆ ಅನುಕೂಲ ಮಾಡಬೇಕು ಅಂದಾಗ ಕಣ್ಮುಚ್ಚಿ ಕುಳಿತುಕೊಳ್ಳೋದು ಯಾಕೆ ಅಧಿಕಾರಿಗಳು ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಅಧಿಕಾರಿಗಳ ನಡೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಎಲ್ಲವೂ ಗೊತ್ತಿರುತ್ತೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಆದ್ರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ. ಈಗ ಅನಿರುದ್ಧ್ ಅವರ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಖಂಡಿತ ನವಿತಾ, ಇದು ಒಂದು ರೀತಿ ಬಿಬಿಎಂಪಿ ಅಥವಾ ಜಾಣಗಿವುಡು ಅಂತಾನೆ ಅನ್ಬೋದು. ಏನಕ್ಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದರ ಕಡೆ ಹಲವಾರು ಬಾರಿ ಜನರು ಇದ್ರ ವಿರುದ್ಧ ಒಂದು ಅಭಿಯಾನಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಆ ಅಭಿಯಾನ ಆಗಿರ್ತೇವೆ. ಅದೇ ರೀತಿಯಾಗಿ ಇವತ್ತು ಕೂಡ ಏನು ಇತ್ತೀಚೆಗಷ್ಟೇ ಉದ್ಘಾಟನೆ ಆದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ, ಏನು ನಾಯಂಡಹಳ್ಳಿ ರಿಂಗ್ ರೋಡ್ ಅಂತ ಏನಿತ್ತು, ಆ ರಸ್ತೆ ಈಗ ಪುನೀತ್ ರಾಜ್ಕುಮಾರ್ ರಸ್ತೆ ಆಗಿದೆ. ಸೊ ಆ ರಸ್ತೆಯಲ್ಲಿ ಈಗ ಒಂದು ಕಸದ ರಾಶಿ ಇರುವಂತದ್ದನ್ನ ನಟ ಅನಿರುದ್ಧ್ ಅವರು ಅಲ್ಲೇ ನಿಂತು, ಆ ಸ್ಥಳದಲ್ಲೇ ನಿಂತು ಅಲ್ಲಿ ಒಂದು ಸ್ಥಳದ ಒಂದು ವಾಸ್ತವವನ್ನ ಅವರ ವಿಡಿಯೋದಲ್ಲಿ ತೋರಿಸಿರೋದನ್ನ ನಾವು ನೋಡಿದ್ವಿ. ಏನಂತಂದ್ರೆ ಅಧಿಕಾರಿಗಳು ಇದ್ರ ಕಡೆ ಯಾಕೆ ಗಮನ ಕೊಡಿಲ್ಲ? ಯಾಕಂದ್ರೆ ಅನಿರುದ್ಧ್ ಅವರು ನಟನೆ ಜೊತೆಗೆ ಈ ತರದ ಒಂದಷ್ಟು ಸ್ವಚ್ಛತೆಗಾಗಿ ಸಹಾನುಭಾಗಿ ಅನ್ನುವಂತ ಅಭಿಯಾನದಲ್ಲಿ ಸಾಕಷ್ಟು ಅಧಿಕಾರಿಗಳ ಕಣ್ತರಿಸಿದ್ದಾರೆ. ಸಾಕಷ್ಟು ಕಸ ಮುಕ್ತ ಇದ್ದಂತಹ ರಸ್ತೆಗಳನ್ನ ಸ್ವಚ್ಛ ಮಾಡೋದ್ರಲ್ಲಿ ಅವರು ಕೊಡುಗೆ ಅಪಾರಿದೆ. ಅದೇ ರೀತಿ ಇವತ್ತು ಕೂಡ ಒಂದು ವಿಡಿಯೋ ಮಾಡುವ ಮುಖಾಂತರ ಬಿಬಿಎಂಪಿ ಅವರ ನಿದ್ದೆಯಲ್ಲಿರುವಂತ ಬಿಬಿಎಂಪಿ ಅವರನ್ನ ಎಬ್ಬಿಸಿದ್ದಾರೆ ಅಂತ ಅನ್ಬೋದು. ಸೊ ಈಗ ವಿಡಿಯೋ ಮುಖಾಂತರ ಆ ಸ್ಥಳದ ಒಂದು ಅಲ್ಲಿ ಹೈವೇ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ವಾಹನಗಳು ಇರ್ತವೆ. ಅದರ ಜೊತೆಗೆ ನಾವು ಕೂಡ ಅಲ್ಲಿ ಓಡಾಡಬೇಕಾದ್ರೆ ಗಮನಿಸಿದೀವಿ, ತುಂಬಾ ವಾಸನೆ, ಕಸದ ಜಾಸ್ತಿ ರಾಶಿ ಇರೋದ್ರಿಂದ ವಾಸನೆ ಕೂಡ ಇದೆ. ಸೊ ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಇಷ್ಟು ದಿನ ಆದ್ರೂ ಯಾಕೆ ಆ ಕಡೆ ಹೋಗಿಲ್ಲ? ಈಗ ಅನಿರುದ್ಧ್ ಅವರು ಹೋಗಿ ಅವರ ಅಧಿಕಾರಿಗಳ ಕಣ್ತರಿಸಿದ್ದಾರೆ. ಸೊ ಇನ್ನಾದ್ರೂ ಹೋಗಿ ಅಧಿಕಾರಿಗಳು ಆ ಕಸದ ಸಮಸ್ಯೆಯನ್ನ ಕ್ಲೀನ್ ಮಾಡುವ ಮುಖಾಂತರ ಅಲ್ಲಿರುವಂತ ಒಂದು ಸಮಸ್ಯೆಯನ್ನು
ನಿವಾರಿಸ್ತಾರೆ. ಯಾಕಂದ್ರೆ ಸಿಟಿಯ ಹೊರಗಡೆ ಕಸದ ರಾಶಿಗಳು ಇರುತ್ತೆ, ಅಲ್ಲಿ ನಮಗೆ ಉಸಿರಾಡಕ್ಕೆ ತೊಂದರೆ, ಈ ತರದ ಒಂದೇ ಅಭಿಯಾನಗಳು ನಡೀತಾನೆ ಇರ್ತವೆ. ಆದ್ರೆ ಸಿಟಿ ಮಧ್ಯದಲ್ಲಿ ಈ ತರದ ಸಮಸ್ಯೆಗಳಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಅದರ ಕಡೆ ಗಮನ ವಹಿಸ್ತಾ ಇರೋದು ನಿಜಕ್ಕೂ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.